ಯಾರೋ ಗೊತ್ತಿಲ್ದವ್ರವ್ರು ಬಂದು ನಿಮ್ಗೆ ಜಾಬ್ ಇದೆ, ವರ್ಕ್ ಫ್ರಮ್ ಹೋಮ್ ಇದೆ, ಒಂದ್ ದಿನಕ್ಕೆ 5,000 ದುಡಿಬೋದು, ಒಂದ್ ದಿನಕ್ಕೆ 10,000 ದುಡಿಬೋದು, ಈ ತರ ಏನು ಆಫರ್ ಮಾಡ್ತಾರಲ್ಲ, ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಬಂದಿರೋದಕ್ಕೆ ನಿಮ್ಗೂ ಟಾರ್ಗೆಟ್ ಮಾಡಕ್ಕೆ ಬಂದಿರ್ತಾರ ಅವ್ರು. ಸಿಕ್ತು ಒಂದು ಬಕ್ರಾ ಸಿಕ್ತು ಅಂತ ನಿಮ್ಮನ್ನ ಚೆನ್ನಾಗಿ ಬೋಳಿಸ್ಬಿಡ್ತಾರ ಅವ್ರು. ಸಿಂಪಲ್ ಆಗಿ ಏನೇನೋ ಟಾಸ್ಕ್ ಕೊಡ್ತಾರೆ. ನಿಮ್ಗೆ ಅಷ್ಟು ಮಾಡಿದ್ರೆ ಒಂದ್ ದಿನಕ್ಕೆ ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ ಅಂತ ಬರೀ ಫೇಕ್. ನಿಮ್ಮ ಹತ್ರನೇ ದುಡ್ಡು ತಗೊಳ್ತಾರ ಅವರು. ಹೆಂಗೆ ಅಂತ ಫುಲ್ ಡಿಟೇಲ್ ಆಗಿ ಹೇಳ್ತೀನಿ ನೋಡಿ. ಜಾಬ್ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಗೊತ್ತಿರೋ ಹಾಗೆ. ಸೊ ಇದೇ ಅಡ್ವಾಂಟೇಜ್ ತಗೊಂಡು ಕೆಲವರು ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಜಾಬ್ಗೋಸ್ಕರ ನಾವು Naukri.com ಅಲ್ಲಿ ಕೆಲವೊಂದು ವೆಬ್ಸೈಟ್ ಇದೆ, ಲಿಂಕ್ಡ್ ಇನ್, ಅಪ್ನಾ, ಏನೇನು ವೆಬ್ಸೈಟ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿರ್ತೀವಿ. ಸೊ ಅವರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿಂದ ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ಸಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮಗೆ ಜಾಬ್ ಆಫರ್ ಕೊಡ್ತಾರೆ. ತುಂಬಾ ಚೆನ್ನಾಗಿರೋದು ಜಾಬ್ ಆಫರ್ ಕೊಡ್ತಾರೆ ಅವರು. ಏನಂದ್ರೆ ಸಿಂಪಲ್ ಆಗಿರೋದು ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಯಾವ ತರ ಇದೆ, ಸಿಂಪಲ್ ಆಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು. ಏನೋ ಒಂದು ಬ್ರ್ಯಾಂಡ್, ಆ ಬ್ರ್ಯಾಂಡ್ ಕೊಡ್ತಾರೆ ನಿಮ್ಗೆ. ಆ ಬ್ರ್ಯಾಂಡ್ ಸರ್ಚ್ ಮಾಡಬೇಕು ಕೀವರ್ಡ್. ಅಲ್ಲಿ ಹೋಗಿ ನೀವು ರೇಟಿಂಗ್ ಕೊಡಬೇಕು. ಸಪೋಸ್ ಒಂದು ಎಕ್ಸಾಂಪಲ್ ಯಾವ್ದೋ 5 ಸ್ಟಾರ್ ರೆಸ್ಟೋರೆಂಟ್ ಇದೆ ಅಂತಂದ್ರೆ ಅದು ಸರ್ಚ್ ಮಾಡಬೇಕು. ಅಲ್ಲಿ ಒಂದು ಕೀವರ್ಡ್ ಇರುತ್ತಲ್ಲ, ಈಗ ಅವ್ರು ಕೊಡ್ತಾರೆ ಕೀವರ್ಡ್, ಸರ್ಚ್ ಮಾಡಬೇಕು. ಅಲ್ಲಿ 5 ಸ್ಟಾರ್ ರೇಟಿಂಗ್ ಕೊಡ್ಬೇಕು, ಏನಾದ್ರು ಕಮೆಂಟ್ ಕೊಡ್ಬೇಕು ನೀವು ಅಲ್ಲಿ. ಆ ಕಮೆಂಟ್ ಕೊಟ್ಟ ತಕ್ಷಣ ನಿಮಗೆ ಪರ್ ಟಾಸ್ಕ್ 70 ರುಪೀಸ್ ಈ ತರ ಅವ್ರು ಸೆಟ್ ಮಾಡ್ಕೊಂಡ್ ಇರ್ತಾರೆ. ಈ ತರ ಸಿಂಪಲ್ ಆಗಿ ಕೊಟ್ಬಿಡ್ತೇವೆ. 3 ಟಾಸ್ಕ್ ಸ್ಟಾರ್ಟಿಂಗ್ ಅಲ್ಲಿ ನೀವು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಫ್ರೀ ಆಗಿ. 2-3 ಟಾಸ್ಕ್ ಕೊಟ್ಬಿಟ್ಟು ನೀವು 150-200 ರುಪೀಸ್ ಕೊಡ್ತಾರ ಅವ್ರು. ಅದು ಮಾಡಿದ ತಕ್ಷಣ ನಿಮ್ಗೆ ಅದರಿಂದ ಅವ್ರಿಗೇನು ಏನೋ ಪ್ರಾಫಿಟ್ ಇರಲ್ಲ. ಸುಮ್ನೆ ನಮ್ಗೆ ಅನ್ಸ್ಬೇಕು ಏನೋ ವರ್ಕ್ ಫ್ರಮ್ ಹೋಮ್, ಏನೋ ಜಾಬ್ ಇದೆ ಚೆನ್ನಾಗಿದೆ ಅಂತ ಮಾಡ್ತಾ ಇರ್ತೀವಿ. ಅಲ್ಲಿ ಚಾಲಾಗುತ್ತೆ ಮೇನ್ ಏನು ಅಂತ ಅಂದ್ರೆ, ಇದೊಂಥರ ಉಸ್ಲಿ ಮಾಡೋ ಜಾಬ್. ನಿಮ್ಗೆ 150 ಕೊಟ್ಟು ಮೊದಲು ರುಚಿ ಹಚ್ಚಿಸ್ತಾರೆ. ಆಮೇಲೆ ನಿಮ್ಮ ಹತ್ರ ಲಕ್ಷಾನ್ಗಟ್ಲೆ ದುಡ್ಡು ತಗೋತಾರೆ ಇವರು. ನಿಮ್ಮಲ್ಲಿ ವಾಟ್ಸಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಿಂಪಲ್ ಆಗಿ ಟಾಸ್ಕ್ ಕೊಡ್ತಾರೆ. ನಿಮ್ಗೆ ನಂಬಿಕೆ ಬರೋಲ್ಲ, ಬಿಲೀವ್ ಮಾಡ್ಬೇಕಲ್ಲ ಅವ್ರ ಮೇಲೇನು. ಕೊಡ್ತಾರೆ 150 ಕೊಡ್ತಾರೆ, ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ. 15 ನಿಮಿಷ 20 ನಿಮಿಷ ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣ. ಆಮೇಲೆ ನೋಡಿ ಇವ್ರಿಗೆ ಒಂದು ಹೊಸಾದ, ಇವ್ರು ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಲ್ಲ, ಬರೀ ಇಷ್ಟು ಮಾಡಿ ದಿನಕ್ಕೆ ಇಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳಿ ನಿಮ್ಗೆ ಆಸೆ ಹುಟ್ಟಿಸ್ತಾರೆ ಅವರು. ಆಮೇಲೆ ಇವರು ತೆಗಿತಾರೆ ಸ್ಲೋ ಆಗಿ ವೆಲ್ಫೇರ್ ಟಾಸ್ಕ್ ಇದೆ ಅಂತ. ವೆಲ್ಫೇರ್ ಟಾಸ್ಕ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಇದು ವೆಲ್ಫೇರ್ ಟಾಸ್ಕ್ ಅಂತ ಇದು. ನೀವು ಇನ್ವೆಸ್ಟ್ ಮಾಡಬೇಕು. 5,000 10,000 ಎಷ್ಟು ಹೇಳ್ತಾರೆ, ರೀಚಾರ್ಜ್ ತರೋದು. ರೀಚಾರ್ಜ್ ಮಾಡೋ ಅವ್ರ ಅಕೌಂಟ್ಗೆ ನೀವು ದುಡ್ಡು ಹಾಕ್ಬೇಕು. ಅವರೊಂದು ಟಾಸ್ಕ್ ಕೊಡ್ತಾರೆ ಅದಕ್ಕೆ. ಆ ಟಾಸ್ಕ್ ಯಾವ ತರ ಇರುತ್ತಂದ್ರೆ, ನೀವು ಅದಕ್ಕೂ ನೀವು ಬರೀ ದುಡ್ಡು ಹಾಕ್ತಾನೆ ಇರೋದು. ದುಡ್ಡು ಹಾಕ್ತಾ ಇರ್ಬೇಕು. ನಿಮ್ಗೆ ಇನ್ನೂ ಇಷ್ಟು ದುಡ್ಡು ಹಾಕಿದ್ರೆ ನಮ್ಗೆ ಇಷ್ಟು ಇನ್ನೂ ಜಾಸ್ತಿ ಕೊಡ್ತೀವಿ. ಈ 10,000 ಸಪೋಸ್ ನೀವು 10,000 ಹಾಕಿದ್ರಂದ್ರೆ ಒಂದು 12,000 13,000 ಕೊಡ್ತಾರೆ. ಮತ್ತೆ ಮತ್ತೆ ಅದ್ರ ಡಬಲ್ ಹಾಕ್ಬೇಕು. 10,000 50,000 ಬರುತ್ತೆ, 60,000 ಬರುತ್ತೆ. ಅವ್ರು ಹೇಳ್ತಾರೆ ಎಷ್ಟು ಹಾಕ್ತಾರೆ, ಎಷ್ಟು ಅಮೌಂಟ್ ಬರುತ್ತೆ ಅಂತ. ಹಿಂಗೆ ಆಗ್ತಾ ಆಗ್ತಾ ಹೋಗಿ ನೀವು ಖಾಲಿನೇ ಆಗೋಗ್ತೀರ. ನೀವು ದುಡ್ಡೇ ಇರೋದಿಲ್ಲ. ಏನೋ ಇಷ್ಟು ಬರುತ್ತೆ ಅಂತ ಅಲ್ಲಿ ಇಲ್ಲಿ ಸಾಲ ಮಾಡಿ ಹಾಕ್ತಾ ಇರ್ತಾರ ಅವ್ರ ಅಕೌಂಟ್ಗೆ. ನೀವು ದುಡ್ಡೇ ಕೊಡಲ್ಲ ಅವರು. ಅವ್ರು ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಿಮ್ ದುಡ್ಡಂತೂ ಖಾಲಿ ಆಗುತ್ತಲ್ಲ. ಎಷ್ಟಂತ ಸಾಲ ಮಾಡ್ತೀರ ನೀವು? 1 ಲಕ್ಷ ಮಾಡಂಗಿರ, 2 ಲಕ್ಷ ಮಾಡಂಗಿರ. ಅದಾದ್ಮೇಲೆ ದುಡ್ಡು ಇರೋರು ಮಾಡ್ತಾರೆ. ದುಡ್ಡು ಬರ್ಲಿಲ್ಲ ಅಂದ್ರೆ ಹೇಗ್ ಬಿಲೀವ್ ಮಾಡ್ತೀರಾ ಇವ್ರ ಮೇಲೆ? ಸೊ ದಯವಿಟ್ಟು ಅದಕ್ಕೆ ಹೇಳ್ತಾ ಇದೀನಿ, ಯಾರು ನಂಬಕ್ ಹೋಗ್ಬೇಡಿ ಇದೆಲ್ಲ. ಸುಮ್ನೆ ಮನೇಲಿ ಕೂತ್ಕೊಂಡು ಮೊಬೈಲ್ ಈಸಿಯಾಗಿ ಕೀಬೋರ್ಡ್ ಹಾಕಿದ ತಕ್ಷಣ ಏನು ಅಮೌಂಟ್ ಕೊಡ್ತೀನಿ ಅಂತಾರಲ್ಲ, ಮುಂದೆ ಕಾದಿರುತ್ತೆ ಅದೆಲ್ಲ ಚೆನ್ನಾಗಿ. ಸೊ ಇಷ್ಟು ಹೇಳಿ ಈ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಅವೇರ್ ಆಗಿರಿ. ಗೊತ್ತಿರೋರಿಗೆ ಶೇರ್ ಮಾಡಿ, ಗೊತ್ತಿದ್ರೆ ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಎಲ್ರಿಗೂ. ಬಾಯ್.